ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ಮ ಚಂದದ ಸೈಲರ್. ಇಂದು ನನ್ನ ಜೀವನದ ಒಂದು ವಿಶೇಷ ಪಯಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನೀವು ಕೇಳಿದ್ರೆ ಖಂಡಿತ ನಿಮಿಗೂ ಒಂದು ಮೋಟಿವೇಶನ್ ಆಗ್ಬೋದು ಅಂತ ಹೇಳಿ ತಿಳ್ಕೊಂಡು ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟ್ವೆಲ್ತ್ ಮುಗಿದ ಮೇಲೆ ನನಗೆ ನೆಕ್ಸ್ಟ್ ಎಂತ ಮಾಡುದು ಅಂತ ಹೇಳಿ ಸರಿಯಾದ ಪ್ಲಾನೇ ಇರ್ಲಿಲ್ಲ. ನಾನು PCMB ತಕೊಂಡಿದ್ದೆ. ಅಂದ್ರೆ ಎಲ್ಲ ಫೀಲ್ಡಿಗೆ ಹೋಗೋ ಆಪ್ಷನ್ ಇದೆ ಅಂತ ಹೇಳಿ ತಿಳ್ಕೊಂಡು PCMB ತಕೊಂಡಿದ್ದೆ. ಆದ್ರೆ ನನ್ಗೆ ಎಲ್ಲರ ಹಾಗೆ ಇಂಜಿನಿಯರಿಂಗೋ ಡಾಕ್ಟ್ರೋ ಮಾಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಏನಾದ್ರೂ ಬೇರೆ ಮಾಡ್ಬೇಕು ಅನ್ನೋ ಆಲೋಚನೆ ನನ್ನೊಳಗೆ ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ನನ್ನ ಚಿಕ್ಕಪ್ಪೊಬ್ರು ಬಂದ್ರು. ಅವ್ರು ನಂಗೆ ಮರ್ಚೆಂಟ್ ನೇವಿಯ ಬಗ್ಗೆ ಗೈಡೆನ್ಸ್ ಕೊಟ್ರು. ಇನ್ನೊಂದ್ ಕಡೆ ನಾನು 10th ಗ್ರೇಡ್ ನಲ್ಲಿ ಇರುವಾಗ ನನ್ನ ಅಕ್ಕ ನೇವಿ ಬಗ್ಗೆ ಹೇಳಿದ್ರು. ಆ ಮಾತು ನನ್ನ ಮನಸ್ಸಲ್ಲಿ ಸ್ಟಕ್ ಆಗಿತ್ತು. ಮರ್ಚೆಂಟ್ ನೇವಿ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಅನ್ನಿಸ್ತು. ಅದರ ಬಗ್ಗೆ ಗೂಗಲ್ ನಲ್ಲಿ ರಿಸರ್ಚ್ ಮಾಡ್ತಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಚಿಕ್ಕಪ್ಪ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ಆ ಕಾಂಟ್ಯಾಕ್ಟ್ ನಂಬರ್ ನನ್ನ ಜೀವನದ ಡೈರೆಕ್ಷನ್ ಅನ್ನೇ ಬದಲಾಯಿಸಿ ಬಿಡ್ತು. ಆ ನಂಬರಿಗೆ ಕಾಲ್ ಮಾಡಿ ಅಮೆಟ್ ಯೂನಿವರ್ಸಿಟಿ ಬಗ್ಗೆ ತಿಳಿದುಕೊಂಡೆ. ಅದಾದ ನಂತರ ಅಮೆಟ್ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ನ ಕಾಂಟ್ಯಾಕ್ಟ್ ನಂಬರ್ ತಕೊಂಡೆ. ನಾನೊಂದು ಅವರೇಜ್ ಸ್ಟೂಡೆಂಟ್, ಆದ್ರೆ ನನ್ನ ಡಿಟರ್ಮಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಲ್ಯಾಂಗ್ವೇಜ್ ಬ್ಯಾರಿಯರ್ ನನ್ನ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಇಂಗ್ಲಿಷ್ ಬರೆಯಲು ಓದ್ಲಿಕ್ಕೆ ಗೊತ್ತಿತ್ತು, ಆದ್ರೆ ಮಾತನಾಡ್ಲಿಕ್ಕೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಹಾಗಾಗಿ ನಾನೊಂದು ಬುಕ್ ನಲ್ಲಿ ಎಲ್ಲ ಕ್ವಶನ್ಸ್ ಗಳನ್ನು ಬರೆದುಕೊಂಡು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿದೆ. ಬುಕ್ ನಲ್ಲಿ ಬರೆದ ಕ್ವಶನ್ಸ್ ಗಳನ್ನು ಕೇಳ್ತಾ ಹೋದೆ. ಆದ್ರೆ ಅಲ್ಲಿಂದ ಬರುವ ಆನ್ಸರಿಗೆ ರಿಪ್ಲೈ ಮಾಡ್ಲಿಕ್ಕೆ ನನ್ಗೆ ಗೊತ್ತಿಲ್ಲಾಯ್ತು. ನಾನು ಎಲ್ಲದಕ್ಕೂ ಓಕೆ, ಎಸ್, ನೋ ಅಂತೇಳಿಯೇ ಆನ್ಸರ್ ಮಾಡ್ತಾ ಇದ್ದೆ. ಕೊನೆಗೆ ಅವರು ನನಗೆ ವೆರ್ ಆರ್ ಯು ಫ್ರಮ್ ಅಂತೇಳಿ ಕ್ವಶನ್ ಕೇಳಿದ್ರು. ನಾನು ಬೋಲ್ಡ್ ಆಗಿ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಅಂತೇಳಿ ಹೇಳಿದೆ. ಆಗ ಅವರು ಕನ್ನಡದಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಹೇಳಿದ್ರು ನಾನು ಕೂಡ ಕನ್ನಡದವಳೆ, ನನ್ನ ಹತ್ರ ನೀವು ಕನ್ನಡದಲ್ಲಿ ಮಾತಾಡಿ ಅಂತೇಳಿ ನನ್ಗೆ ಹೇಳಿದ್ರು. ಆ ಕ್ಷಣಕ್ಕೆ ನನ್ಗೆ ಅರ್ಥ ಆಯ್ತು, ನೀವು ಏನನ್ನಾದರೂ ಮಾಡ್ಬೇಕು ಅಂತೇಳಿ ಛಲ ಹಿಡಿದ್ರೆ ದೇವರು ಕೂಡ ದಾರಿಯನ್ನು ತೋರಿಸ್ತಾನೆ ಅಂತ ಹೇಳಿ. ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಗೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಅಮಿಟ್ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ಬೇಕು ಅಂತ ಗೊತ್ತಾಯ್ತು. ಸೊ ನಾನು ಅದಕ್ಕೆ ಫುಲ್ ಪ್ರಿಪೇರ್ ಆದೆ. ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡಿದೆ. ಎಕ್ಸಾಮ್ಸ್ ನಲ್ಲಿ ಇಂಗ್ಲಿಷ್, ಸೈಕೋಮೆಟ್ರಿಕ್ ಟೆಸ್ಟ್ ಎಲ್ಲ ಕೂಡ ಇರ್ತದೆ. ಅದಾದ ನಂತರ ಚೆನ್ನೈನಲ್ಲಿ ಮೆಡಿಕಲ್ ಟೆಸ್ಟ್, ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿ BSc ನಾಟಿಕಲ್ ಸೈನ್ಸ್ ಗೆ ಅಡ್ಮಿಷನ್ ನನಗೆ ಸಿಕ್ಕಿತು. ನಾನು ಜಾಯಿನ್ ಆದ ಟೈಮ್ ಅಲ್ಲಿ 3.5 ಲಕ್ಷ ಫೀಸ್ ಇತ್ತು. ಮತ್ತೆ ಹಾಸ್ಟೆಲ್ ಕಂಪಲ್ಸರಿ ಆಗಿತ್ತು. ನನ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದ ಕಾರಣ ನಾನು ತಮಿಳ್ನಾಡಿನಲ್ಲಿ ಹೇಗೆ ಸರ್ವೈವ್ ಆಗ್ತೇನೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಅದೇ ಸಮಯದಲ್ಲಿ ನನಗೆ ಒಬ್ಬ ಕನ್ನಡ ರೂಮ್ ಮೇಟ್ ಸಿಕ್ಕಿದ. ಅವನಿಂದಾಗಿ ನನ್ನ ಕಾನ್ಫಿಡೆನ್ಸ್ ತುಂಬಾ ಬೂಸ್ಟ್ ಆಯಿತು. ಹಾಗೆ ಕಾಲೇಜ್ ನಲ್ಲಿ ಕನ್ನಡಿಗರ ಗ್ರೂಪ್ ಕೂಡ ನನಗೆ ಸಿಕ್ಕಿತು. ನಾನು ಫಸ್ಟ್ ಇಯರ್ ನಲ್ಲಿ ಇರುವಾಗ ವೆಲ್ನೆಸ್ ಅಟ್ ಸಿ ಹೇಳುವ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮಿಗೆ ದೊಡ್ಡ ಕಂಪನಿಯ CEO ಒಬ್ರು ಬಂದಿದ್ರು. ಅವರು ಈ ಪ್ರೋಗ್ರಾಮ್ ಅನ್ನು ಇಂಟರಾಕ್ಟಿವ್ ಸೆಷನ್ ಆಗಿ ಮಾಡ್ಬೇಕು ಅಂತೇಳಿ ಆಸ್ಕ್ ಮೀ ಎನಿಥಿಂಗ್ ಅಂತ ಕೇಳಿದ್ರು. ನಾವು 350 ಸ್ಟೂಡೆಂಟ್ಸ್ ಇದ್ರು, ಯಾರು ಕ್ವಶನ್ ಕೇಳಲಿಲ್ಲ. ನನ್ನ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಇತ್ತು, ಆದ್ರೆ ನನ್ನ ಇಂಗ್ಲಿಷ್ ಬಗ್ಗೆ ಯಾರಾದ್ರೂ ನಗೆ ಮಾಡ್ತಾರೋ ಅನ್ನೋ ಭಯದಿಂದ ನಾನು ಕ್ವಶನ್ನೇ ಕೇಳಲಿಲ್ಲ. ಆ ಇನ್ಸಿಡೆಂಟ್ ನನ್ನನ್ನು ಶೇಕ್ ಮಾಡಿತು. ಇಂಗ್ಲಿಷೇ ಬರ್ತಾ ಇಲ್ಲ, ಇನ್ನು ಹೇಗೆ ನಾನು ಸರ್ವೈವ್ ಆಗೋದು ಅಂತ ಹೇಳಿ ಇಂಗ್ಲಿಷ್ ಅನ್ನು ಕಲಿಬೇಕು ಎನ್ನುವ ಹಠ ಹಿಡಿದೆ. ಲೈಬ್ರರಿಗೆ ಹೋಗಿ ಸಿಂಪಲ್ ಇಂಗ್ಲಿಷ್ ಬುಕ್ಸ್ ಗಳನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಜೊತೆಗೆ ತಮಿಳ್ ಭಾಷೆಯನ್ನು ಕೂಡ ಕಲಿತುಕೊಂಡೆ. ನಂತರ ಕ್ಯಾಂಪಸ್ ಸೆಲೆಕ್ಷನ್ ಶುರು ಆಯಿತು. ಮೊದಲಿಗೆ LIPI ರಿಟರ್ನ್ ಎಕ್ಸಾಮ್ 50 ಕ್ವಶನ್ಸ್ 12 ನಿಮಿಷದಲ್ಲಿ ಬರಿಬೇಕು. ನಾನು ಒಳ್ಳೆ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡಿದೆ. ನಂತರ HR ಇಂಟರ್ವ್ಯೂ ಇತ್ತು. ಸಿಂಗಾಪುರ್ನ HR ಒಬ್ಬರು ಬಂದಿದ್ರು. ನಾನು ಕಾನ್ಫಿಡೆಂಟ್ ಆಗಿ ಆನ್ಸರ್ ಕೊಟ್ಟೆ. ಪ್ಲೇಸ್ಮೆಂಟ್ ಸಿಕ್ಕಾಗ ನನಗೆ ತುಂಬಾ ಖುಷಿ ಆಯಿತು. ಆ ದಿನ ನನಗೊಂದು ಲೈಫ್ ಲೆಸನ್ ಸಿಕ್ಕಿತು. ಲ್ಯಾಂಗ್ವೇಜ್ ಇಸ್ ಅ ಪವರ್. ಭಾಷೆ ಕಲಿತರೆ ಬದುಕಲಿಕ್ಕೆ ಸುಲಭ ಅಂತೇಳಿ ಗೊತ್ತಾಯ್ತು. ಆದ್ರೆ ಯಾವ ಲ್ಯಾಂಗ್ವೇಜ್ ಕಲಿತರೂ ನಮ್ಮನ್ನು ಸಾಕಿ ಸಲುಹಿದ, ನಮ್ಮನ್ನು ಎತ್ತರಕ್ಕೆ ಬೆಳೆಸಿದಂತಹ ನಮ್ಮ ಮಾತೃಭಾಷೆಯನ್ನು ಮರಿಬಾರ್ದು. ಅದು ನಮ್ಮ ಸ್ವಂತ ಸೊತ್ತು ಆಗಿರ್ತದೆ.
3 ವರ್ಷದ ಕೋರ್ಸ್ ಕಂಪ್ಲೀಟ್ ಮಾಡಿ ಎಲ್ಲ ಸರ್ಟಿಫಿಕೇಟ್ ಪಡೆದು ಶಿಪ್ಪಿಗೆ ಜಾಯಿನ್ ಆದೆ. 6 ತಿಂಗಳ ಫಸ್ಟ್ ಕಾಂಟ್ರಾಕ್ಟ್ ಚೈನಾದಿಂದ ಆಫ್ರಿಕಾ ರೂಟ್ ಆಗಿತ್ತು. ಸೆಕೆಂಡ್ ಕಾಂಟ್ರಾಕ್ಟ್ ಸೌತ್ ಮತ್ತು ನಾರ್ತ್ ಅಮೆರಿಕದ ನಡುವೆ ಇತ್ತು. 2 ಕಾಂಟ್ರಾಕ್ಟ್ ಮಾಡಿ ಸೆಕೆಂಡ್ ಮೆಟ್ ಎಕ್ಸಾಮಿಗೆ ಪ್ರಿಪೇರ್ ಆದೆ. ಈ ಎಕ್ಸಾಮು ತುಂಬಾ ಕಷ್ಟ ಇರ್ತದೆ. ಅದರಲ್ಲಿ 3 ಫಂಕ್ಷನ್ಸ್ ಇದೆ. ಸೊ ಟೋಟಲ್ ಆಗಿ 6 ರಿಟರ್ನ್ಸ್ ಎಕ್ಸಾಮ್ ಹಾಗೂ 3 ಓರಲ್ಸ್ ಎಕ್ಸಾಮ್ಸ್ ಇರ್ತದೆ. ನಾನು ಈ ಎಕ್ಸಾಮ್ಸ್ ಅನ್ನು ಹಲವಾರು ಬಾರಿ ಕೊಟ್ಟು ಫೇಲ್ ಆಗಿ ಮತ್ತೆ ಪ್ರಿಪೇರ್ ಆಗಿ ಫೇಲ್ ಆಗಿ ಮತ್ತೆ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡಿದೆ. ಅಂತಿಮವಾಗಿ ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ ಬಂದಾಗ ನನಗೆ ಅರ್ಥ ಆಯ್ತು ನಿದ್ರೆ ಕಟ್ಟಿದ್ದು ಎಲ್ಲ ವರ್ತ್ ಇಟ್ ಅಂತ ಹೇಳಿ. ಈಗ ನಾನು ನ್ಯಾವಿಗೇಷನಲ್ ಆಫೀಸರ್ ಆಗಿ ಮರ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕಲಿತ ದೊಡ್ಡ ಲೆಸನ್ ಏನಂದ್ರೆ, ದೊಡ್ಡ ಗೋಲ್ ನೀಡಿ ಅದನ್ನು ಮುಟ್ಟುವವರೆಗೆ ಛಲ ಬಿಡಬೇಡಿ. ಎಷ್ಟೇ ಚಾಲೆಂಜಸ್ ಬಂದ್ರು ಒಮ್ಮೆ ಗೋಲ್ ತಲುಪಿದ್ರೆ ಅದು ನಮ್ಮ ಜೀವನವನ್ನೇ ಬದಲಾಯಿಸ್ತದೆ. ನನ್ನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.